ಅಗದಕ್ಕೆ ಬೆರಳು ಎಲ್ಲಿಗೆ ಅಷ್ಟು ಜನ ಲಕ್ಷ ಗಳಿಸೋರು ಇನ್ನು ಕೋಟಿ ಗಳಿಸೋರು ಅವ್ರು ಬೇರೆ ತುಳುಗರು ಅವರೆಲ್ಲ ಕಾರ್ಪೊರೇಟ್ಗಳು ತುಳುಗರು ಅನ್ಬೇಕಾಗೈತೆ ಅದು ಬಿಟ್ಟು ಬೇರೆ ಶಬ್ದ ಇಲ್ಲ ಅಲ್ಲಿ ಸಾರ್ವಜನಿಕ ದುಡ್ಡನ್ನ ಎತ್ಕೊಂಡು ಬಡ್ಕೊಂಡು ಹೋಗಿಬಿಡುವಂಥ ಜನ ಇವರೆಲ್ಲ ಈ ದೇಶ ಬಡ ಮಾಡಿಟ್ಟಿದ್ದಾರೆ ಮತ್ತು ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ಲ ನಾವು ಕಂಪ್ನಿ ತೆಗಿತಾರೆ ನಾವು ಸಾಲ ತೊಗೊಳ್ತಾರೆ ಸಾಲ ತೊಗೊಳ್ಳೋಕೆ ಮಾಡ್ತೀವಿ ಅಂತಾರೆ ಕೋಟಿಗಟ್ಟಲೆ ಲಕ್ಷ ಕೋಟಿಗಟ್ಟಲೆ ಸಾಲ ತೊಗೊಳ್ತಾರೆ ನಂತರ ಲಾಸ್ ಆಗ್ತಿಲ್ಲ ಜೋಬ್ ಹಾಕಿ ಓಡಿ ಹೋಗಿಬಿಡ್ತಾರೆ ಇಂಥವು ಅಂದಾಜ ಮೋದಿಯವ್ರು ಬಂದಾಗಿಂದ ಇಲ್ಲಿವರೆಗೆ ಒಂದು 2.5 ಲಕ್ಷ ಕಂಪ್ನಿಗಳು ದಿವಾಳಿ ಎದ್ದು ಹೋಗಿಬಿಟ್ಟಿದ್ದಾವೆ ಅವ್ರು ಓಡಿ ಹೋಗ್ಯಾರ ತಿಳಿಸ್ಬಿಟ್ಟು ಕೆಲವ್ರು ದುಡ್ಡು ತೊಗೊಂಡು ಹೋಗಿಬಿಟ್ಟಿದ್ದಾರೆ ನಿಮ್ಗೆ ಗೊತ್ತದ ವಿಜಯ ಮಲ್ಯ ಅಂತ ನಮ್ಮ ಕರ್ನಾಟಕದವ್ರು ಹೆಂಗೆ ಓಡಿಯವರು ಅಂದರೆ ಇಡೀ ದೇಶದ ನಿಂತ ಲಲಿತ್ ಮೋದಿ ಆ ಮೋದಿ ಈ ಮೋದಿ ಅಯ್ಯೋ ಯಪ್ಪ ಮುಂದೆ ಗತಿ ನಮ್ದು ಎಲ್ಲರದ್ದು ಏನು ರೀ ಈ ಸಾಲ ಹಿಡಿದು ಯಾವಾಗ ನಾವು ಯಾಕಂದ್ರೆ 2022 ತನಕ ಇವರು ಅವರ ಅಲ್ಲಿ ತನಕ 10 ಲಕ್ಷ ಕೋಟಿ ರೂಪಾಯಿ ಆಗ್ತದೆ ಆಯ್ತಾರೆ ಸಾಲ ಬಗೆಹರಿಸೋದು ಹೆಂಗೆ ರೀ ಮತ್ತು ಟ್ಯಾಕ್ಸ್ ರೊಕ್ಕ ಹೋಗಿದ್ದ ವರ್ಷ ಕೇಂದ್ರ ಕೊಡೋರು ತೀವ್ರ ಹೇಳ್ತಾರೆ ಪ್ರತಿ ವರ್ಷ 4.5 ಲಕ್ಷ ಕೋಟಿ ರೂಪಾಯಿ ನಾವು ಏನು ಮಾಡ್ತೀವಿ ಟ್ಯಾಕ್ಸ್ ಕೊಡ್ತೀವಿ ಕರ್ನಾಟಕದವ್ರು ಎಲ್ಲರೂ ಉಪ್ಪಿಗೆ ಟ್ಯಾಕ್ಸಾ ನೀರಿಗೆ ಟ್ಯಾಕ್ಸಾ ಮತ್ತೊಂದು ಟ್ಯಾಕ್ಸಾ ನಾವೆಲ್ಲ ಲ್ಯಾಬ್ರೇಟ್ರಿಗೆ ಹೋದ ಅಲ್ಲಿ ಟ್ಯಾಕ್ಸಾ ಎಲ್ಲಿ ಹೋಗ್ತಿರೋ ಟ್ಯಾಕ್ಸ್ ಮುಂದೆ ಹಿಂಗಾದ್ರೆ ಗತಿ ಏನು ನಮ್ಮ ದೇಶ ಅದೋ ಗತಿ ಯಾವ ಡೆವಲಪ್ಮೆಂಟು ಇರಲಿಲ್ಲ ಇಲ್ಲಿ ಸ್ವಚ್ಛ ನೀರು ಸಿಗಂಗಿಲ್ಲ ಸ್ವಚ್ಛ ಗಾಳಿ ಹೋಗ್ತಾ ಇದೆ ಕಾಡು ಕಡಿತಾ ಇದ್ದೀವಿ ಖನಿಜ ಎಬ್ಬಿಸಿ ಕಳಿಸ್ತಾ ಇದ್ದೀವಿ ಯಾರು ಹೊಡ್ಕೊಂಡು ಹೋಗ್ತಾರೆ 10 ಎಕರೆ ಭೂಮಿ ತೋತಾರ ಗಣಿಗಾರಿಕೆಗೆ ಅಂತೇಳಿ 100 ಎಕರೆ ಭೂಮಿ ಹೊಡ್ಕೊಂಡು ತಟ್ಟಾಕಾರ ಹಳ್ಳಿಗಳ ಬಾಗಿದ್ದಂತಹ ಈ ಒಂದು ಗೋಮಾಳ ಅವು ಎಲ್ಲ ಯಾರ್ಯಾರು ಬಂದು ಎಬ್ಬಿಸಿ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತೇನು ಬೆಳಿಲಾರದ ಪರಿಸ್ಥಿತಿ ನೀರು ಸಿಗಲಾರದ ಪರಿಸ್ಥಿತಿ ಹೀಗಾಗಿ ಇವತ್ತು ನಾವೆಲ್ಲರೂ ಸಂಕಷ್ಟದ ಸ್ಥಿತಿಯಲ್ಲಿದ್ದೀವಿ ಸಾಲ ತೊಗೊಳ್ತೀವಿ ಏನೋ ಮಾಡ್ಬೇಕಂತೇಳಿ ಯಶಸ್ವಿ ಆಗೋದಿಲ್ಲ ಒದ್ದಾಡು ಶುರು ಅದಕ್ಕಿರೋ ಪರಿಹಾರ ಒಂದು ಮೇಲೆ ಹೇಳ್ತಾ ಇದ್ದೀನಿ ಇದಕ್ಕೆ ಸಿದ್ದರಾಮಯ್ಯರಾಯ್ತು ಇನ್ನುಳಿದ ನಾಯಕರಾಯ್ತು ಇದು ವಿಚಾರ ಮಾಡಬೇಕಾಗೈತಿ ಏನಪ್ಪ ಅಂದ್ರೆ ಈ ದೇಶಕ್ಕೆ ಒಕ್ಕಲತನ ಮತ್ತು ಅದರ ಆಧಾರಿತ ಉದ್ಯೋಗಗಳ ಬೇಕು ನಮಗೆ ಯಾಕಂದ್ರೆ ನಾವು 140 ಕೋಟಿ ಆಗಿವಿ ನಾವು ಈ ಕರ್ನಾಟಕದವ್ರು 7 ಕೋಟಿ ಅಂತ ನೀವು ಹೇಳ್ತೀರಿ ಅದು ನೀವು ಸರ್ವೆ ಮಾಡಿಸಿಲ್ಲ ಹಂಗೆ ಅಂದಾಜು ಹೊಡಿಲಿಕ್ಕಿದ್ರಿ ಗಾಡಿ ವೋಟರ್ ಲಿಸ್ಟ್ ಮೇಲೆ ಅದನ್ನು ಇದ್ರ ಮೇಲೆ ಹೊಡಿಲಿಕ್ಕಿದ್ರಿ ಹೊಡಿ ಇಲ್ಲ ಅಂತೇನಲ್ಲ ಆದ್ರೆ ಪ್ರತಿ ವರ್ಷ ಜನಸಂಖ್ಯೆ ಆಗ್ತಾ ಹೋಗ್ತಂದ್ರೆ ಲೆಕ್ಕೂ ಇಲ್ಲ ನಮ್ಮಲ್ಲೇ ಅವ್ರಿಗೆ ಉದ್ಯೋಗ ಸೃಷ್ಟಿ ಯಾವ್ದು ಕೊಡೋದಪ್ಪ ನಿಮ್ಮ ಕಂಪ್ಯೂಟರ್ ಸೈನ್ಸ್ ಕೊಡೋದಿಲ್ಲ ನಿಮ್ಮ ಬ್ಯಾಂಕಿಂಗ್ ಸೆಕ್ಟರ್ ಕೊಡೋದಿಲ್ಲ ಮತ್ತು ಯಾವುದೂ ಕೊಡೋದಿಲ್ಲ ಆ ತಂತ್ರಜ್ಞಾನಕ್ಕೆ ಕೊಡೋದಿಲ್ಲ ಭಾಳ ಎಷ್ಟು ಶಾಣರ್ ಯಾವ್ರಪ್ಪ 7 ಕೋಟಿಯಾಗ ಭಾಳ ಅಂದ್ರೆ ಒಂದು 5-6 ಲಕ್ಷ ಜನ ಶಾಣರ್ ಆಗ್ತಾರೆ